ಸ್ನೇಹಿತರೆ ನಮಸ್ಕಾರ. ನಾನು ಈ ದಿನ ಭೋಗಾದಿಯಿಂದ ಗದ್ಗೆ ಕಡೆಗೆ ಹೋಗುವಂಥ ಒಂದು ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ರಿಂಗ್ ರೋಡ್ ಏನಿದೆ, ರಿಂಗ್ ರೋಡಿಂದ ಜಸ್ಟ್ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಮುಂದೆ ಹೋದರೆ 1 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಸುವರ್ಣ ನಗರ ಅಂತ ಒಂದು ಲೇಔಟ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಸಾನ್ವಿ ಲೇಔಟ್ ಇದೆ. ಆ ಲೇಔಟ್ಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದೇ ಮೇನ್ ರೋಡು, ಡಬಲ್ ರೋಡು. ನೋಡಿ, ಇದು ಆಲ್ರೆಡಿ ಕಮರ್ಷಿಯಲ್ ಪೆಟ್ರೋಲ್ ಬಂಕು ಎಲ್ಲ ಆಗಿದೆ. ಇದೇ ಗದ್ಗೆಗೆ ಹೋಗುವಂಥ ರೋಡು. ಮುಂದೆ ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಇಲ್ಲೊಂದು ಸ್ಕೂಲ್ ಇದೆ, ಚಿಕ್ಕಮ್ಮ ಎಜುಕೇಷನ್ ಟ್ರಸ್ಟ್ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಚಾಮುಂಡೇಶ್ವರಿ ನಗರಕ್ಕೆ ಹೋಗುವಂಥ ಒಂದು ಕ್ಷೇತ್ರಕ್ಕೆ ಹೋಗುವಂಥ ಒಂದು ದೇವಸ್ಥಾನ ಇದೆ. ಇದು ಸುವರ್ಣನಗರಕ್ಕೆ ಹೋಗಿ ವಿಸ್ತಾರ ಬಡಾವಣೆ. ಇಲ್ಲಿ ತುಂಬ ಬಡಾವಣೆಗಳಿದ್ದಾವೆ. ನೋಡಿ, ಸುಮಾರು ಮನೆಗಳಾಗಿರ್ತವೆ. ಮುಂದೆ ಹೋದರೆ ಲೇಔಟ್ ಕರ್ಕೊಂಡು ಹೋಗುತ್ತೆ ಈ ರೋಡು. ಹೋಗ್ತಾ ಇದ್ದೀವಿ ಸಾನ್ವಿ ಬಡಾವಣೆಗೆ. ಇದು ಸುವರ್ಣನಗರ ಪಕ್ಕ ಬರುತ್ತೆ. ನೋಡಿ, ಅಲ್ಲಿಂದ ಬಂದು ರೈಟ್ ಸಹಕಾರ ಸಂಘ ಅಂದ್ಬಿಟ್ಟು ಎಂಟ್ರಿ ಅದ. ಈ ಲೇಔಟು ಮೂಡಾಪುರ ಲೇಔಟು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಈ ಲೇಔಟ್ ಪಕ್ಕ ಸುವರ್ಣನಗರ ಅಂತ ಬರುತ್ತೆ. ಅದಾದಮೇಲೆ ಸಾನ್ವಿ ಅಂತ ಬರುತ್ತೆ. ಸಾನ್ವಿ ಲೇಔಟ್ ಬರುತ್ತೆ. ಸ್ನೇಹಿತರೆ ನೋಡಿ, ಇದೇ ಚಾಮುಂಡೇಶ್ವರಿ ಕ್ಷೇತ್ರ. ಇದು ಏನು ಚಾಮುಂಡಿ ಬೆಟ್ಟ ಇದೆ, ಚಾಮುಂಡಿ ಬೆಟ್ಟ ಆದಮೇಲೆ ಇದೇ ತುಂಬ ದೊಡ್ಡದಾಗಿ ಮಾಡಿರುವಂಥ ಕ್ಷೇತ್ರ ಇದು. ನೋಡಿ, ನಿಮಗೆ ಎಲ್ಲರಿಗೂ ಕಾಣಿಸ್ತಿದೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತಂದ್ಬಿಟ್ಟು. ಇಲ್ಲಿ ತುಂಬ ಲೇಔಟ್ ಒಳಗಡೆ ಮಾಡಿರುವಂಥ ಒಂದು ಇದು ದೇವಸ್ಥಾನ. ಇದೇ ಚಾಮುಂಡೇಶ್ವರಿ ಕ್ಷೇತ್ರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಏನು ಅವ್ರ ಸೈಟ್ಗಳಿದೆ, ಆ ಸೈಟ್ಗಳ ಮಧ್ಯದಲ್ಲಿ ಮಾಡಿರುವಂಥ ಇದೇ ಸುವರ್ಣನಗರ. ಇಲ್ಲಿ ಆಲ್ರೆಡಿ ತುಂಬ ಮನೆಗಳು ಆಗೋಗಿದೆ. ನೋಡಿ, ಇನ್ನು ನಾನು ಇದ್ರ ಪಕ್ಕ ಸಾನ್ವಿ ಲೇಔಟ್ ಇದೆ. ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ. ಇದು ಸುಮಾರು ಸುವರ್ಣನಗರ ಸುಮಾರು 150 ಎಕರೆ ಮಾಡಿರುವಂಥ ಒಂದು ಲೇಔಟು. ತುಂಬ ದೊಡ್ಡ ಲೇಔಟು. ಡಬಲ್ ರೋಡ್ ಇದು. ತುಂಬ ಮನೆಗಳಾಗಿದ್ದಾವೆ. ಇದು ಸುಮಾರು ಒಂದು 50-60 ಮನೆಗಳು ಆಲ್ರೆಡಿ ಆಗಿದೆ. ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ಎಲ್ಲ ವಾಸ ಇದ್ದಾರೆ. ತುಂಬ ದೊಡ್ಡ ದೊಡ್ಡ ಮನೆಗಳೇ ಬಂದಿದೆ ಇಲ್ಲಿ. ಮತ್ತು ಡಬಲ್ ರೋಡ್ ಇದು. ನೋಡಿ, ಇದೇ ಸುವರ್ಣನಗರ. ಈಗ ಸುವರ್ಣನಗರಕ್ಕೆ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 1450 ಸೈಟ್ಗಳು ಮಾಡಿದ್ದಾರೆ. ನೋಡಿ, ಇನ್ನು ತುಂಬ ದೊಡ್ಡ ದೊಡ್ಡ ಬಂಗ್ಲಾಗಳಾಗಿದ್ದಾವೆ. ಮತ್ತು ಇದೇ ಡಬಲ್ ರೋಡು. ಇದು ಸುವರ್ಣನಗರ ಎಂಡು. ಇದ್ರ ಪಕ್ಕನೇ ಸಾನ್ವಿ ನಿಮಗೆ ನಾನು ಇವಾಗ ತೋರಿಸ್ತೀನಿ. ನೋಡಿ, ಇವಾಗ ನಾವು ಸಾನ್ವಿ ಬಡಾವಣೆಗೆ ಎಂಟ್ರಿ ಆಗಿದ್ದೀವಿ. ಇದು ಮೂಡ ಅಪ್ರೂವ್ಡ್ ಲೇಔಟು. ನೋಡಿ, ಇದೇ ಸಾನ್ವಿ ಬಡಾವಣೆ. ಇದು ಮೂಡ ಅಪ್ರೂವ್ಡ್ ಲೇಔಟು. ನೋಡಿ, ಇದು ಪಾರ್ಕು, ಎಂಟ್ರೆನ್ಸಲ್ಲೇ ಪಾರ್ಕ್ ಇದೆ. ತುಂಬ ದೊಡ್ಡ ಪಾರ್ಕು. ಇದು ಅಷ್ಟೇ ಸುಮಾರು ಒಂದು 11 ಎಕರೆ ಮಾಡಿರುವಂಥ ಒಂದು ಲೇಔಟು. ನೋಡಿ, ದೊಡ್ಡ ಪಾರ್ಕ್ ಇದು. ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದೇ ಲೇಔಟಲ್ಲಿ 10 ಸೈಟ್ ಅವೈಲಬಿಲಿಟಿ ಇದೆ. ಆ ಸೈಟ್ ನಂಬರ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ನೋಡಿ, ಇದು 2ನೇ ಪಾರ್ಕು. ಇದು ಈ ಲೇಔಟ್ನ 2ನೇ ಪಾರ್ಕು. ತುಂಬ ಚೆನ್ನಾಗಿದೆ. ಈ ಪಾರ್ಕು ಸಹ ತುಂಬ ಚೆನ್ನಾಗಿದೆ. ನೋಡಿ, ಆಲ್ರೆಡಿ ಲೈಟು, ಟ್ರಾನ್ಸ್ಫಾರ್ಮು ಎಲ್ಲ ಬಂದಿದೆ. ಕೆಲವೊಂದು ಲೇಔಟ್ಗಳಲ್ಲಿ ಟ್ರಾನ್ಸ್ಫಾರ್ಮು, ಲೈಟು ಎಲ್ಲ ಬಂದಿರಲ್ಲ. ಬಟ್ ಈ ಲೇಔಟಲ್ಲಿ ಆಲ್ರೆಡಿ ಎಲ್ಲ ಹಾಕಿದ್ದಾರೆ. ನೋಡಿ, ಈಗ 6ನೇ ಮೇನ್ಗೆ ಬಂದಿದ್ದೀವಿ. ಸಾನ್ವಿ 1 6ನೇ ಮೇನ್. ಇಲ್ಲಿ ಲೆಫ್ಟ್ ತಗೊಳ್ತೀವಿ. ಇದೇ ಲೇಔಟು, ಮೂಡ ಅಪ್ರೂವ್ಡ್ ಲೇಔಟು. ಸುಮಾರು 11 ಎಕರೆ ಮಾಡಿರುವಂಥ ಒಂದು ಬಡಾವಣೆ ಇದು. ತುಂಬ
ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಇನ್ವೆಸ್ಟ್ಮೆಂಟು ತುಂಬ ಚೆನ್ನಾಗಿದೆ ಮತ್ತು ಕಡಿಮೆ ದರದಲ್ಲಿದೆ. ಮೂಡ ಅಪ್ರೂವ್ಡು ಕಡಿಮೆ ದರದಲ್ಲಿ ಅಂದರೆ ನಿಮಗೆ ಏನು ಮೈಸೂರಲ್ಲಿ ಮೂಡ ಅಪ್ರೂವ್ಡ್ ಸೈಟ್ಸ್ಗಳು ಇವಾಗ ಇದ್ದಾವೆ, ಅದರಲ್ಲಿ ಕಡಿಮೆ ದರದಲ್ಲಿದೆ. ಇದು ಬ್ಯೂಟಿಫುಲ್ ಆಗಿದೆ ಲೊಕೇಶನ್ನು ನೋಡಿ. ಇವಾಗ ನಾವು ಸೈಟ್ ಹತ್ರ ಬಂದಿದ್ದೀವಿ. ಇದೇ ಸೈಟು 82, ಸೈಟ್ ನಂಬರ್ 82. ಇದು 30-40 ಮತ್ತು ಇದು 81, ಇದು 30-40 ಸೌತ್ ಫೇಸು. 80 ಇದು 30-40 ಇದು ಸೌತ್ ಫೇಸು. ಹೀಗೆ ಸುಮಾರು ಒಂದು 10 ಸೈಟು ಅವೈಲಬಿಲಿಟಿ ಇದೆ ಈ ಲೇಔಟಲ್ಲಿ. ಇನ್ನು ಬಾಕಿ ಉಳಿದಂಥ ಸೈಟ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸೈಟ್ 110, ಇದು 30-40 ಮತ್ತು 111, ಇದು 30-40, 9x10, 112, 113. ಹೀಗೆ ಸುಮಾರು 10 ಸೈಟ್ಗಳು ಈ ಲೇಔಟಲ್ಲಿ ಅವೈಲಬಿಲಿಟಿ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ದರೆ ಕಾಲ್ ಮಾಡಿ. ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೆಯ ಜಾಗ, ಏಕೆ ಗ್ರೋತ್ ಆಗುವಂಥ ಒಂದು ಜಾಗ. ಇಲ್ಲಿ ನಿಮಗೆ ಇಮಿಡಿಯೇಟ್ ಡಬಲ್ ಆಗುವಂಥ ಒಂದು ಜಾಗ. ಯಾರಾದರೂ ಇನ್ವೆಸ್ಟ್ ಮಾಡಿದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ಮೂಡ ಅಪ್ರೂವ್ಡು. ಇದ್ರ ರೈಟು 2,000 ರೂಪಾಯಿ ನೆಗೋಷಿಯಬಲ್ಲು. 2,000 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ನೆಗೋಷಿಯಬಲ್. ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕಾಲ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.